2 ತಿಂಗಳಲ್ಲಿ 1 ಲಕ್ಷ ದುಡಿಯಕ್ಕಾಗುತ್ತಾ? ಅದು ಟಾಟಾ ಎಸಿಲಿ 2 ತಿಂಗಳಲ್ಲಿ 1 ಲಕ್ಷ ದುಡಿಯೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 27. ಬೆಳಗ್ಗೆ ನಮ್ಮ ಬಿಲ್ಡಿಂಗ್ ಅವ್ರ ಬಾಡ್ಗೆ ನೀಟಾಗಿ ಲೋಡ್ ಮಾಡಿಸ್ಕೊಂಡೆ. ಇಲ್ಲಿ ತಂದಿ ಬಿಲ್ಡಿಂಗ್ ಹತ್ರ ತಂದಾಗ್ದೆ ನೀಟಾಗಿ ಅನ್ಲೋಡ್ ಮಾಡ್ಕೊಟ್ಟೆ. ಈ ಬಾಡ್ಗೆ ನನಗೆ 800 ರೂಪಾಯಿ ಕೊಟ್ರು ಅಣ್ಣ. ಈ ಬ್ಲಾಗ್ ಯಾವ ಊರಿಂದ ನೋಡ್ತಾ ಇದೀರ ಅನ್ನೋದು ಕಮೆಂಟ್ ಮಾಡ್ರಿ, ನೋಡೋಣ ನಮ್ ಬ್ಲಾಗ್ ಎಲ್ಲಿ ಗಂಟ ಹೋಗೈತೆ ಅಂತ. ಅದಾದ್ಮೇಲೆ ಪರಿಚಯದವ್ರದ್ದು ಮನೆ ಗ್ರೂಪ್ ರಶ್ ಆಯ್ತು. ಅದಕ್ಕೆ 18 ಗರಿ ಅರೇಂಜ್ ಮಾಡ್ಕೊಡ್ಬೇಕಾಯ್ತು. ಎಲ್ಲ ಗರಿ ಎಲ್ಲ ಕಟ್ ಮಾಡ್ಕೊಂಡು ತಂದು ಗಾಡಿಗೆ ಲೋಡ್ ಮಾಡಿಸ್ಕೊಂಡೆ. ಇಲ್ಲಿ ತಂದು ಮನೆ ಮುಂದೆ ಹಾಕ್ತೆ. ಮನೆ ಮುಂದೆ ಪೆಂಡಲ್ ಹಾಕಿದ್ರು, ಅಲ್ಲಿ ತಂದು ಇಳಿಸ್ಕೊಂಡ್ರು ಎಲ್ಲಾನು. ಅದಾದ್ಮೇಲೆ ಬಾಳೆಕಂದ್ ಬೇಕು ಅಂದಿದ್ರು. ಹೋಗ್ಬಿಟ್ಟು ತೋಟದಲ್ಲಿ ನಾವೇ ಹೋಗಿ ಕುಯ್ಕೊಂಡ್ ಬಂದು ಎಲ್ಲ ಗಾಡಿ ಮೇಗಡೆ ಕಟ್ಕೊಂಡು ಎತ್ಕೊ ಬಂದು ಮನೆ ತಾವ್ ಹಾಕ್ದೆ. ಎಲ್ಲ ರಪ್ ರಪ್ ಅಂತ ಅನ್ಲೋಡ್ ಮಾಡ್ಕೊಂಡ್ರು. ಅಣ್ಣ ಖುಷಿಯಾಗಿ 1000 ರೂಪಾಯಿ ಕೈ ಕೊಟ್ರು. ಆಯ್ತು. ಆಮೇಲೆ ನಾನು ಸಿಂಹದ ಮರಿ, ನನ್ನ ಹೆಸರು ಕಬಾಲಿ. ಬಂದಿದ್ ಬಾಳ್ಗೆನೆಲ್ಲ ಕೆಚ್ಚಾಕ್ಬಿಟ್ಟಿದೆ. ಮಧ್ಯಾಹ್ನನೇ ಸಾಯಂಕಾಲ ಗಂಟೆ ಯಾವ್ದು ಬಾಳ್ಗೆನೆ ಬಂದಿಲ್ಲ. ನಮ್ ಟಾರ್ಪಲ್ ಕಂಪ್ನಿಯವ್ರು ಫೋನ್ ಮಾಡ್ಬಿಟ್ಟು ಇವತ್ತು ಬಂದು ಬಾ ಟಾರ್ಪಲ್ ಐತೆ ಮಾರ್ಕೆಟ್ಗೆ ಹಾಕೊಟ್ಬಿಡು ಅಂದ್ರು. ಹೋಗೆಲ್ಲ ಲೋಡ್ ಮಾಡ್ಕೊಂಡು ತಂದಿಲ್ಲ. ಅನ್ಲೋಡ್ ಪಾಯಿಂಟ್ ಗಾಡಿ ಹಾಕ್ದೆ. ಅಣ್ಣಂದ್ರೆಲ್ಲ ಫಾಸ್ಟ್ ಆಗಿ ಅನ್ಲೋಡ್ ಮಾಡ್ಕೊಟ್ರು. ಈ ಬಾಳ್ಗೆನೆಗೆ 1,500 ಸಿಕ್ತು. ಇವತ್ತಿನ ಅರ್ನಿಂಗ್ ಬಂದೆ 3,300 ರೂಪಾಯಿ. ಅದ್ರಲ್ಲಿ 900 ರೂಪಾಯಿ ಖರ್ಚಾಗೈತೆ ಡೀಸೆಲ್ ಟೋಲ್ ಅನ್ಕೊಂಡು. ಈ ತರ ಬ್ಲಾಗ್ ಬೇಕಂದ್ರೆ ಲೈಕ್ ಫಾಲೋ ಕೆಚ್ಚು ಬಿಸಾಕ್ರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.